ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಈ ನಮ್ಮ ಮಹಾಶಿವರಾತ್ರಿ ಮಹಿಮೆ ಅನ್ನೋದೇನಿದೆಯಲ್ಲ, ಇದು ನಮ್ಮ ಪುರಾಣ ತತ್ವ ಮತ್ತು ಒಂದು ಮಹತ್ವದ ಆಚರಣೆ. ಮಹಾಶಿವರಾತ್ರಿ ಅನ್ನೋದು ಒಂದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದು. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಆಚರಿಸುವ ಈ ಮಹಾಶಿವರಾತ್ರಿ ಶಿವ ತತ್ವವನ್ನು ಸ್ಮರಿಸುವ, ಆತ್ಮಜಾಗೃತಿಗೆ ಕರೆದೊಯ್ಯುವ ದೈವಿಕ ಕ್ಷಣವಾಗಿದೆ. ಇದು ಕೇವಲ ಒಂದು ಹಬ್ಬವಲ್ಲ, ಅಜ್ಞಾನದಿಂದ ಜ್ಞಾನಕ್ಕೆ ಸಾಗುವ ಆಂತರಿಕ ಯಾತ್ರೆಯ ಸಂಕೇತ. ಇಂದಿನ ವೇಗದ ಬದುಕಿನಲ್ಲಿ ಮಾನವನು ಹೊರಗಿನ ಸಾಧನೆಗಳ ಹಿಂದೆ ಓಡುತ್ತಾನೆ. ಆದರೆ ಶಿವರಾತ್ರಿ ನಮಗೆ ನೆನಪಿಸುವುದು ಶಾಂತಿ ಮತ್ತು ಶಕ್ತಿ ನಮ್ಮೊಳಗೆ ಇವೆ ಎಂಬ ಸತ್ಯ. ಶಿವ ಎಂದರೆ ಕಲ್ಯಾಣ, ಮಂಗಳ, ಶಾಂತಿ. ಆ ಶಿವ ತತ್ವವನ್ನು ಅರಿಯುವ ರಾತ್ರಿಗೆ ಮಹಾಶಿವರಾತ್ರಿ. ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠ ಎಂಬ ವಾದಕ್ಕೆ ಇಳಿದಾಗ ಅನಂತ ಜ್ಯೋತಿ ಸ್ತಂಭವಾಗಿ ಶಿವ ಪ್ರತ್ಯಕ್ಷನಾಗ್ತಾನೆ. ಅದರ ಆದಿ ಅಂತ್ಯವನ್ನು ಯಾರೂ ಕಂಡುಹಿಡಿಯಲಿಲ್ಲ. ಈ ಘಟನೆ ಶಿವನ ಅನಂತ ತತ್ವವನ್ನು ಸಾರುತ್ತದೆ. ಸತ್ಯದ ಮುಂದೆ ಅಹಂಕಾರ ಮಣ್ಣಾಗುತ್ತದೆ ಎಂಬ ಪಾಠ ಇಲ್ಲಿ ಅಡಗಿದೆ. ಶಿವ ಪಾರ್ವತಿ ಕಲ್ಯಾಣ. ಪಾರ್ವತಿ ದೇವಿಯ ತಪಸ್ಸಿಗೆ ಮೆಚ್ಚಿ ಶಿವನು ವರನಾದನು. ಈ ದಿವ್ಯ ಸಂಯೋಗವನ್ನು ಶಿವರಾತ್ರಿಯಾಗಿ ಆಚರಿಸಲಾಗುತ್ತದೆ. ಭಕ್ತಿ, ತಪಸ್ಸು ಮತ್ತು ಧೈರ್ಯ, ದೈವಾನುಗ್ರಹಕ್ಕೆ ದಾರಿ ಎನ್ನುವ ಸಂದೇಶ ಇದರಲ್ಲಿ ಅಡಗಿದೆ. ಸಮುದ್ರ ಮಥನ ಮತ್ತು ನೀಲಕಂಠ. ನಮಗೆಲ್ಲ ಸಮುದ್ರ ಮಥನ ಕತೆ ಗೊತ್ತೇ ಇದೆ. ಹಾಲಾಹಲ ವಿಷ ಹೊರಬಂದಾಗ ಲೋಕರಕ್ಷಣೆಗೆ ಸಾಕ್ಷಾತ್ ಶಿವನು ಅದನ್ನು ಪಾನ ಮಾಡಿದನು. ಅವನ ಕಂಠ ನೀಲವರ್ಣವಾಯಿತು. ಆದ್ದರಿಂದ ನೀಲಕಂಠ ಎಂದು ಹೆಸರು ಬಂತು. ಸಮಾಜದ ಹಿತಕ್ಕಾಗಿ ತ್ಯಾಗವೇ ಶಿವತ್ವ ಎಂಬ ಸ್ಫೂರ್ತಿ ಇಲ್ಲಿ ಸ್ಪಷ್ಟವಾಗುತ್ತದೆ. ಬಿಲ್ವಪತ್ರದ ಮಹಿಮೆ. ಅಜ್ಞಾನದಲ್ಲಿಯೇ ಉಪವಾಸವಿಟ್ಟು ಬಿಲ್ವಪತ್ರ ಅರ್ಪಿಸಿದ ಬೇಟೆಗಾರನಿಗೂ ಶಿವಕೃಪೆ ದೊರಕಿತು. ಶಿವನು ಭಾವಗ್ರಾಹಿ, ಶ್ರದ್ಧೆಯೊಂದೇ ಸಾಕು ಎಂಬ ಸಂದೇಶ ಈ ಕಥೆಯಲ್ಲಿ ದೊರೆಯುತ್ತದೆ. ಆಚರಣೆ ಮತ್ತು ವ್ರತದ ಮಹತ್ವ. ಮಹಾಶಿವರಾತ್ರಿ ದಿನ ಭಕ್ತರು ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡುತ್ತಾರೆ. ಶಿವಲಿಂಗಕ್ಕೆ ಹಾಲು, ಜೇನು, ಬೆಲ್ಲದ ನೀರು ಮತ್ತು ಬಿಲ್ವಪತ್ರ ಅರ್ಪಣೆ ಮಾಡುತ್ತಾರೆ. ಓಂ ನಮಃ ಶಿವಾಯ ಜಪ, ರುದ್ರ ಪಾರಾಯಣ, 4 ಪ್ರಹರಗಳಲ್ಲಿ ಪೂಜೆ ಮಾಡುವ ಸಂಪ್ರದಾಯವಿದೆ. 4 ಪ್ರಹರಗಳ ತಾತ್ಪರ್ಯ ಮನಃಶುದ್ಧಿ, ಕರ್ಮಶುದ್ಧಿ, ಜ್ಞಾನೋದಯ, ಮೋಕ್ಷ ಪ್ರಾಪ್ತಿ. ಇದು ಕೇವಲ ವಿಧಿವಿಧಾನವಲ್ಲ, ಅದು ಮನಸ್ಸನ್ನು ಶುದ್ಧಗೊಳಿಸುವ ಆತ್ಮಾನುಭವದ ಪ್ರಕ್ರಿಯೆ. ಶಿವರಾತ್ರಿಯ ಆಂತರಿಕ ಅರ್ಥ ಇಂದಿನ ಸಮಾಜಕ್ಕೆ ಸಂದೇಶ. ಶಿವ ಎಂದರೆ ಶಾಂತಿ, ಶಿವ ಎಂದರೆ ಸಮತೋಲನ, ಶಿವ ಎಂದರೆ ಒಳಗಿನ ಕತ್ತಲೆಯನ್ನು ಕರಗಿಸುವ ಬೆಳಕು. ಇಂದಿನ ಸಮಾಜದಲ್ಲಿ ಅಶಾಂತಿ, ಅಸಹನೆ, ಸ್ವಾರ್ಥ ಹೆಚ್ಚಿಸುತ್ತಿರುವ ಸಂದರ್ಭದಲ್ಲಿ ಶಿವರಾತ್ರಿ ನಮಗೆ ಸಹನೆ, ತ್ಯಾಗ, ಶಾಂತಿ ಮತ್ತು ಸಮತೋಲನದ ಮಾರ್ಗವನ್ನು ತೋರಿಸುತ್ತದೆ. ಶಿವನು ವಿನಾಶಕಾರನಾದರೂ ಆ ವಿನಾಶವು ಅಹಂಕಾರ ಮತ್ತು ಅಧರ್ಮದದ್ದು. ಧರ್ಮ ಮತ್ತು ಸತ್ಯವನ್ನು ಉಳಿಸುವ ಶಕ್ತಿಯೇ ಶಿವತತ್ವ. ಶಿವರಾತ್ರಿ ಕೇವಲ ದೇವಾಲಯದ ಪೂಜೆ ಅಲ್ಲ, ಅದು ನಮ್ಮೊಳಗಿನ ಅಹಂಕಾರ, ಕ್ರೋಧ, ಅಜ್ಞಾನಗಳನ್ನು ಕರಗಿಸಿ ಬೆಳಕನ್ನು ಹೊತ್ತಿಸುವ ಮಹೋತ್ಸವ. ಇದೇ ನಮ್ಮ ಶಿವರಾತ್ರಿಯ ವಿಶೇಷ ಆಚರಣೆಗಳಲ್ಲಿ ಒಂದು.